ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾಳೆ ನಡೆಯುವಂಥ ಇತಿಹಾಸ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು 5 ಮತ್ತು 10 ಅಂಕದ ಪ್ರಶ್ನೆಗಳು ವಿತ್ ಆನ್ಸರ್ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. 5 ಪ್ರಶ್ನೆ ಪತ್ರಿಕೆಗಳನ್ನು ಕರೆಕ್ಟಾಗಿ ಅದರಲ್ಲಿ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದರಲ್ಲಿ ಹೈಲೈಟ್ ಇದೆ. ಬನ್ನಿ, ಹಾಗಾದರೆ ಇದು ಹೊಸ ನ್ಯೂಸ್ ಅಪ್ಡೇಟ್ ಬಂದಂಥ ಪ್ರಶ್ನೆಗಳು. ಫಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಇಂಪಾರ್ಟೆಂಟ್ ಸಿಂಧು ನಾಗರಿಕತೆಯ ಲಕ್ಷಣಗಳು. ಇನ್ನೊಂದು ಮಾಹಿತಿ ಕೊಟ್ಬಿಡ್ತೇನೆ. 5 ಮತ್ತು 10 ಅಂಕದ ಪ್ರಶ್ನೆಗಳಿಗೆ ನೀವು ಹೇಗೆ ಆನ್ಸರ್ ಮಾಡಬೇಕು ಅಂದರೆ ಮೊಟ್ಟ ಮೊದಲು ಪೀಠಿಕೆಯನ್ನು ಹಾಕಬೇಕು. ಸೆಕೆಂಡ್ ಸ್ಟೆಪ್ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ಗಳನ್ನು ಬರೀಬೇಕು. ಲಾಸ್ಟ್ಗೆ ನಿಮಗೆ ಉಪಸಂಹಾರವನ್ನು ಬರೆಯುವುದರಿಂದ ನಿಮಗೆ ಔಟ್ ಆಫ್ ಔಟ್ ಸಿಗುವಂಥ ಒಂದು ಸಿಚುವೇಶನ್ ಇರುತ್ತೆ. ಫಸ್ಟ್ ಪ್ರಶ್ನೆ ಯಾವುದು ಅಂದರೆ ಸಿಂಧು ನಾಗರಿಕತೆಯ ಲಕ್ಷಣಗಳು. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತಾನೆ. ಇವುಗಳನ್ನು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ. ನಿಮ್ಗೆ ಬೇಕಂದರೆ ಸ್ಕ್ರೀನ್ ಶಾಟ್ ಹೊಡಿದ್ರೆ ಆರಾಮಾಗಿ ನೀವು ಏನು ಮಾಡ್ಬೋದು, ಓದ್ಕೊಳ್ಬೋದು. ಫಸ್ಟ್ ಒನ್ ನಗರ ಯೋಜನೆ, ಎರಡನೇದು ರಾಜಕೀಯ ಸ್ಥಿತಿ, ಮೂರನೇದು ಸಾಮಾಜಿಕ ಸ್ಥಿತಿ. ಈ 3 ಪಾಯಿಂಟ್ಸ್ಗಳು. ಈ ಸಾಮಾಜಿಕ ಸ್ಥಿತಿಯಲ್ಲಿ ಮತ್ತೆ ಸಬ್ ಪಾಯಿಂಟ್ಗಳು ಬರ್ತದೆ. ವರ್ಗಗಳನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಆಹಾರ, ಉಡುಪು ಮತ್ತು ಆಭರಣ, ಕೇಶಾಲಂಕಾರ, ಮನರಂಜನೆ, ಆಯುಧಗಳು. ಓಕೆನಾ. ನೆಕ್ಸ್ಟ್ 3 ಪಾಯಿಂಟ್ ಆದಮೇಲೆ 4ನೇ ಪಾಯಿಂಟ್ ಬರುತ್ತೆ, ಆರ್ಥಿಕ ಸ್ಥಿತಿ ಬರುತ್ತೆ. ಈ ಆರ್ಥಿಕ ಸ್ಥಿತಿಯಲ್ಲಿ ಕೂಡ ಸಬ್ ಪಾಯಿಂಟ್ಸ್ಗಳು ಬರುತ್ತೆ. ಕಸಬು, ಬೆಳೆ ಆ್ಯಂಡ್ ಸಾಕು ಪ್ರಾಣಿಗಳು, ಕುಶಲ ಕೈಗಾರಿಕೆಗಳು ಬರ್ತದೆ. ನೆಕ್ಸ್ಟು 5ನೇದು ಧಾರ್ಮಿಕ ಸ್ಥಿತಿ ಆ್ಯಂಡ್ ಕಲೆ ಮತ್ತು ಮೂರ್ತಿ ಶಿಲ್ಪ, ಮುದ್ರೆಗಳು ಮತ್ತು ಲಿಪಿಗಳು. ಇಷ್ಟು ನೀವು ಪಾಯಿಂಟ್ಸ್ಗಳನ್ನು ಬರೆದು ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಆರಾಮಾಗಿ ನಿಮಗೆ 5ಕ್ಕೆ 5 ಅಂಕಗಳು ಸಿಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು 2ನೇ ಪ್ರಶ್ನೆ ಇಂಪಾರ್ಟೆಂಟ್. ಗೌತಮ್ ಬುದ್ಧನ ಜೀವನ ಮತ್ತು ಬೋಧನೆಗಳ ಬಗ್ಗೆ ವಿವರಿಸ್ರಿ ಅಂತ ಕೇಳ್ತಾರೆ. ಇಲ್ಲಿ ನೋಡಿ, ಬೌದ್ಧ ಧರ್ಮದ ಒಂದು ಸ್ಥಾಪಕ ನೇಪಾಳದ ಲುಂಬಿನಿ ವನದಲ್ಲಿ 583ರಲ್ಲಿ ಜನಿಸ್ತಾರೆ. ತಂದೆ ಶುದ್ಧೋಧನ ಮತ್ತು ತಾಯಿ ಮಾಯಾದೇವಿ. ತಾಯಿಯನ್ನು ಕಳೆದುಕೊಂಡು ಪ್ರಜಾಪತಿ ಗೌತಮಿಯು ಇಲ್ಲಿ ಪೋಷಣೆಯಲ್ಲಿ ಬೆಳೆದ ಈತನ ಮೊದಲ ಹೆಸರು ಏನಪ್ಪಾ ಅಂದರೆ ಸಿದ್ಧಾರ್ಥ ಆಗಿರುತ್ತೆ. ಯಶೋಧರ ಎಂಬ ಕನ್ಯೆಯೊಡನೆ ವಿವಾಹವಾಗ್ತಾರೆ. ಈತನ ಮಗ ರಾಹುಲ್ ಮತ್ತೆ ಅರಮನೆಯಿಂದ ಆಚೆ ಬಂದ್ಬಿಟ್ಟು ಹೋದಾಗ ಒಬ್ಬ ರೋಗಿ ವೃದ್ಧಾಶವ. ಇಷ್ಟು ನೀವು ಬರೆದ ನಂತರ ಇಲ್ಲಿ ಅವರ ಬೋಧನೆಗಳು ಇಲ್ಲಿ ಕೊಟ್ಟಿದ್ದೇನೆ. ಇಲ್ಲಿ ಅವರ ಬೋಧನೆಗಳು ಬೌದ್ಧ ಧರ್ಮದ ಪವಿತ್ರ ಗ್ರಂಥ ತ್ರಿಪಿಟಕಗಳು ಬುದ್ಧನ ಬೋಧನೆಯ ಬಗ್ಗೆ ತಿಳಿಸ್ತದೆ. ಇಲ್ಲಿ 4 ಆರ್ಯ ಸತ್ಯಗಳು ಇದ್ದಾವೆ, 4 ಮೂಲ ತತ್ವಗಳಿದ್ದಾವೆ, ಅಷ್ಟಾಂಗ ಮಾರ್ಗಗಳಿದ್ದಾವೆ. ಇಷ್ಟು ನೀವು ವಿವರಿಸ್ಬಿಟ್ರೆ ಆರಾಮಾಗಿ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಮೌರ್ಯರ ಆಡಳಿತ ಕ್ರಮವನ್ನು ವಿವರಿಸಲಿಕ್ಕೆ ಹೇಳ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಕೂಡ ನೋಡಿ, ಇಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತು ಮೆಗಾಸ್ಥೆನಿಸ್ನ ಇಂಡಿಕಾ ಮೌರ್ಯರ ಆಡಳಿತದ ಮೇಲೆ ಬೆಳಕು ಚೆಲ್ಲುತ್ತಾ ಕೇಂದ್ರ ಸರ್ಕಾರ, ರಾಜ್ಯ ಮಂತ್ರಿ ಪರಿಷತ್ತು, ಸಚಿವಾಲಯ, ನ್ಯಾಯಾಂಗ ಆಡಳಿತ, ಕಂದಾಯ ಆಡಳಿತ, ಪ್ರಾಂತೀಯ ಸರ್ಕಾರ, ನಗರಾಡಳಿತ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೈನ್ಯಾಡಳಿತ, ಮೌರ್ಯರ ಒಂದು ಕಲೆ ಮತ್ತು ವಾಸ್ತುಶಿಲ್ಪ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಅಶೋಕನ ಜೀವನ ಮತ್ತು ಸಾಧನೆಗಳ ಬಗ್ಗೆ ವಿವರಿಸ್ರಿ ಅಂತ ಹೇಳ್ತಾರೆ. ಇಲ್ಲಿ ಅಶೋಕ ಮೌರ್ಯರಲ್ಲಿ ಶ್ರೇಷ್ಠ ಚಕ್ರವರ್ತಿ. ಇವನ ಶಾಸನಗಳಲ್ಲಿ ಅಶೋಕನನ್ನು ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿ ಎಂದು ಹೆಸರಿಸಲಾಗಿದೆ. ಇವರ ಬಗ್ಗೆ ಕೇಳ್ತಾರೆ. ಇಲ್ಲಿ 4 ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬರಿಬೇಕು. ಫಸ್ಟ್ ಪಾಯಿಂಟ್ ಬರಿಬೇಕು ಅವ್ರದ್ದು ಅಶೋಕರವರದು. ಅಳ್ಕಳಿಂಗ ಯುದ್ಧದ ಬಗ್ಗೆ ಬರಿಬೇಕು. 13ನೆಯ ಶಿಲಾಶಾಸನ ಕ್ರಿಸ್ತಪೂರ್ವ 261ರಲ್ಲಿ ಅಶೋಕ ಕಳಿಂಗದ ದಿಗ್ವಿಜಯ ಸಾಧಿಸಿದ್ದನ್ನು ಮತ್ತು ಅದರ ಪರಿಣಾಮಗಳನ್ನು ಕುರಿತು ವಿವರಗಳನ್ನು ನೀಡುತ್ತಾ ಯುದ್ಧದಲ್ಲಿ 1,00,000 ಜನ ಪ್ರಾಣವನ್ನು ಕಳೆದುಕೊಳ್ತಾರೆ. 1.5 ಲಕ್ಷ ಜನರು ಯುದ್ಧ ಕೈದಿಗಳಾಗ್ತಾರೆ. ರಕ್ತಪಾತವನ್ನು ಕಂಡ ಅಶೋಕ ಭವಿಷ್ಯದಲ್ಲಿ ಯುದ್ಧ ಮಾಡಬಾರದೆಂದು ತೀರ್ಮಾನಿಸಿರ್ತಾರೆ. ಅಶೋಕನ ಶಿಲಾಶಾಸನಗಳು, ಕರ್ನಾಟಕದಲ್ಲಿನ ಶಿಲಾಶಾಸನಗಳು ಇವೆಲ್ಲವೂ ಕೂಡ ಪಾಯಿಂಟ್ ಬರಿಬೇಕಾಗುತ್ತೆ. ಧರ್ಮದ ಬಗ್ಗೆ ಬರಿಬೇಕು. ಬೌದ್ಧ ಧರ್ಮ ಪ್ರಚಾರಕ್ಕೆ ಅಶೋಕನು ಕೈಗೊಂಡಂಥ ಕ್ರಮಗಳ ಬಗ್ಗೆ ನೀವು ಬರಿಬೇಕು. ಇಷ್ಟು ಬರೆದ್ರೆ ಸಾಕು. ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಕೊಡ್ತಾರೆ. 5 ಮಾರ್ಕ್ಸ್ ಕೇಳಿದರೆ 5 ಮಾರ್ಕ್ಸ್ ಕೊಡ್ತಾರೆ. 10ಕ್ಕೆ ಕೇಳಿದರೆ 10 ಮಾರ್ಕ್ಸ್ ಕೂಡ ಕೊಡ್ತಾರೆ. ಅದು ತುಂಬ ಇಂಪಾರ್ಟೆಂಟ್. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಗುಪ್ತರ ಕಾಲ ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತ ಹೇಳ್ಬೋದು. ಇದನ್ನು ಕೂಡ ಕೇಳ್ತಾರೆ 5 ಮಾರ್ಕ್ಸಿಗೆ. ನೋಡಿ, ವಿಶಾಲ ಸಾಮ್ರಾಜ್ಯ ಸ್ಥಾಪನಾ. ಇಲ್ಲಿ ದಕ್ಷ ಆಡಳಿತ, ಧರ್ಮ, ಸಾಹಿತ್ಯ, ಶಿಕ್ಷಣ ಮತ್ತು ಕಲೆಯ ವಾಸ್ತುಶಿಲ್ಪದ ಬೆಳವಣಿಗೆಯಿಂದ ಕಾಲವನ್ನು ಪ್ರಪಂಚದ ಶ್ರೇಷ್ಠ ಸಾಮ್ರಾಜ್ಯಗಳಿಗೆ ಹೋಲಿಸಲಾಗಿದೆ. ಇಲ್ಲಿ ಧಾರ್ಮಿಕ ಸ್ಥಿತಿ, ಶಿಕ್ಷಣ, ಸಾಹಿತ್ಯ ಇವೆಲ್ಲವೂ ಕೂಡ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ವಿಜ್ಞಾನ ಮತ್ತು ತಂತ್ರಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪ, ಇಲ್ಲಿ ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ಕವರ್ ಮಾಡ್ಕೊಂಡ್ಬಿಟ್ರೆ ನಿಮಗೆ 5ಕ್ಕೂ 5 ಮಾರ್ಕ್ಸ್ಗಳು.
ಯಾರು ಕೂಡ ಈ ವಿಡಿಯೋವನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗ್ಬೇಡಿ, ಕೊನೆವರೆಗೂ ನೋಡಿದರೆ ಮಾತ್ರ ಇತಿಹಾಸದಲ್ಲಿ ಪಕ್ಕ ನೀವು 40+ ತಗೊಳ್ತೀರಾ. ಬನ್ನಿ, ಇದು ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. 1ನೇ ರಾಜೇಂದ್ರ ಚೋಳನ ಸಾಧನೆಗಳು ಬಹಳ ಬಹಳ ಇಂಪಾರ್ಟೆಂಟ್. ಇದು ನೋಡಿ, ಇದಕ್ಕೆ 5 ಮಾರ್ಕ್ಸ್ ಫಿಕ್ಸ್. 1ನೇ ರಾಜ ಚೋಳನ ಮಗ ಇವನು ಚೋಳ ಸಾಮ್ರಾಜ್ಯದ ಘನತೆ ಮತ್ತು ಗೌರವಗಳನ್ನು ಹೆಚ್ಚಿಸುತ್ತಾ ಸಿಂಹಳದ ಅರಸ 5ನೇ ಮಹೇಂದ್ರನನ್ನು ಸೋಲಿಸಿಬಿಡ್ತಾನೆ. ಕಲ್ಯಾಣಿ ಚಾಲುಕ್ಯದವರ 2ನೇ ಜಯಸಿಂಹನನ್ನು ಮಸಂಗಿಯಲ್ಲಿ ಸೋಲಿಸಿರ್ತಾರೆ. ಬಂಗಾಳದ 1ನೇ ಮಹಿಪಾಲನನ್ನು ಸೋಲಿಸಿ ಗಂಗಾ ನದಿವರೆಗೂ ಹೋಗಿ ಗಂಗಾ ಪವಿತ್ರ ಜಲವನ್ನು ಕಳೆದುಕೊಂಡು ಇಲ್ಲಿ ತೆಗೆದುಕೊಂಡು ಬಂದು ಅದರ ಒಂದು ನೆನಪಿಗಾಗಿ ಗಂಗೈಕೊಂಡ ಚೋಳ ಎಂಬ ಬಿರುದನ್ನು ಧರಿಸ್ತಾರೆ ಮತ್ತು ಗಂಗೈಕೊಂಡ ಚೋಳ್ಪುರಂ ಎಂಬ ಹೊಸ ರಾಜಧಾನಿಯನ್ನು ನಿರ್ಮಿಸ್ತಾರೆ. ಚೋಳಗಂಗಾ ಎಂಬ ಕೆರೆಯನ್ನು ಇಲ್ಲಿ ಕಟ್ಟಿಸಿ ಅದಕ್ಕೆ ಗಂಗಾ ಪವಿತ್ರ ಜಲವನ್ನು ಬೆರೆಸ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಕೂಡ ಚೋಳರ ಒಂದು ಗ್ರಾಮಾಡಳಿತ, ಸದಸ್ಯರಿಗೆ ಅರ್ಹತೆಗಳು, ಅನರ್ಹತೆಗಳು, ಇಷ್ಟು ನೀವು ಪಾಯಿಂಟ್ಸ್ಗಳನ್ನು ಬರೆದುಬಿಟ್ರೆ ಸಾಕು, ಆರಾಮಾಗಿ ನಿಮಗೆ 5ಕ್ಕೆ 5 ಅಂಕಗಳು ಸಿಗ್ತದೆ. ಇದು ಒಂದು ಪ್ರಶ್ನೆ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಯಾವುದು ಅಂದರೆ ಇಲ್ಲಿ ಕಲ್ಯಾಣದ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಲಿಕ್ಕೆ ಹೇಳ್ತಾರೆ. ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ಸಾಹಿತ್ಯದ ಬಗ್ಗೆ ಬರೀಬೇಕಾಗುತ್ತೆ. ಇಲ್ಲಿಂದ ಇಲ್ಲಿವರೆಗೂ ನೀವು ಸಾಹಿತ್ಯದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಸಾಕು. ನೆಕ್ಸ್ಟ್ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಇಲ್ಲಿ ಬರೀಬೇಕಾಗುತ್ತೆ. ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಬರೆದುಕೊಂಡು ಇಲ್ಲಿ ಮುಖ್ಯವಾಗಿ ಇಷ್ಟು ಬರೆದಾದ ನಂತರ ವಿಷ್ಣುವರ್ಧನ ಆಮೇಲೆ ಇಷ್ಟು ನೀವು ಸಾಕು ಬರೆದ್ಬಿಟ್ರೆ ಆರಾಮಾಗಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಬರುತ್ತೆ ನಿಮಗೆ, ಧರ್ಮ ಮತ್ತು ಸಾಹಿತ್ಯಕ್ಕೆ ಹೊಯ್ಸಳರ ಕೊಡುಗೆಗಳು ಕೂಡ ಇದೊಂದು ಬರುವಂಥ ಒಂದು ಸಂಭವ ತುಂಬ ಇದೆ. ಇವುಗಳನ್ನು ಕೂಡ ನೀವು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೊಯ್ಸಳರ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಕೂಡ ನೋಡಿಲಿ, ಹೊಯ್ಸಳರ ಒಂದು ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳು 1, 2, 3 ತುಂಬ ನೀವು ಎಷ್ಟು 5 ಮತ್ತು 10 ಅಂಕದ ಪ್ರಶ್ನೆಗಳಿಗೆ ನೀವು ಸಾಧ್ಯವಾದಷ್ಟು ಪಾಯಿಂಟ್ಸ್ ಬೈ ಪಾಯಿಂಟ್ಸ್ಗಳನ್ನು ಬರಲಿಕ್ಕೆ ಪ್ರಯತ್ನ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ, ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳ ಬಗ್ಗೆ ವಿವರಿಸಲಿಕ್ಕೆ ಹೇಳ್ತಾರೆ. ಈತನ ಮೊದಲ ಹೆಸರು ಅಲಿ ಗುರ್ಜಾರ ಪ್ರಾಂತ್ಯದ ರಾಜ್ಯಪಾಲನಾಗಿ ದೇವಗಿರಿ ಮೇಲೆ ಆಕ್ರಮಣ ಮಾಡಿ ಅನಂತರ ತನ್ನ ಚಿಕ್ಕಪ್ಪನನ್ನು ಕೊಂದು ಅಧಿಕಾರಕ್ಕೆ ಬರ್ತಾರೆ. ಸೈನಿಕ ಸಾಧನೆಗಳು, ಉತ್ತರ ಭಾರತದ ದಂಡಯಾತ್ರೆ, ದಕ್ಷಿಣ ಭಾರತದ ದಂಡಯಾತ್ರೆ, ಇವುಗಳನ್ನು ಈ ಪಾಯಿಂಟ್ಸ್ಗಳನ್ನು ಬಹಳ ಇಂಪಾರ್ಟೆಂಟ್. ಈ ಪಾಯಿಂಟ್ಸ್ಗಳನ್ನು ಏನು ಮಾಡಬೇಕು, ನೀವು ಎಕ್ಸ್ಪ್ಲೇನ್ ಮಾಡಿಕೊಳ್ಳೇಬೇಕಾಗುತ್ತೆ. ಓಕೆನಾ. ನೀವು ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳಿವು. ಇಲ್ಲೂ ಕೂಡ ಯಾವುದು ಸೈನಿಕ ಸುಧಾರಣೆಗಳು, ಕಂದಾಯ ಸುಧಾರಣೆ, ಆರ್ಥಿಕ ಸುಧಾರಣೆಗಳು, ಮೊಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತ ಪ್ರಯೋಗಗಳು, ಸೈನಿಕ ಸಾಧನೆಗಳು, ದೋಅಬ್ನಲ್ಲಿ ತೆರಿಗೆ ಹೆಚ್ಚಳ, ರಾಜಧಾನಿ ವರ್ಗಾವಣೆ, ಸಂಕೇತ ನಾಣ್ಯಗಳ ಚಲಾವಣೆ. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಓದ್ಕೊಳ್ಳಿ. ನೆಕ್ಸ್ಟ್ ದೆಹಲಿ ಸುಲ್ತಾನರ ಕೊಡುಗೆಗಳನ್ನು ಕೂಡ ಕೇಳ್ತಾರೆ. ಬಹಳ ಇಂಪಾರ್ಟೆಂಟ್. ಇದು ಆಡಳಿತವಾಗಿ ಅವರು ಕೊಡುಗೆಯನ್ನು ನೀಡಿದ್ದಾರೆ ದೆಹಲಿ ಸುಲ್ತಾನರು, ಹೌದಲ್ವಾ. ನೆಕ್ಸ್ಟು ಇಲ್ಲಿ ಕೇಂದ್ರ ಸರ್ಕಾರ, ಕಂದಾಯ, ನ್ಯಾಯಾಂಗ, ಸೈನ್ಯದ ಬಗ್ಗೆಯೂ ಕೂಡ ಅವರು ಆಡಳಿತದ ದೆಹಲಿ ಸುಲ್ತಾನರು ಹಲವಾರು ರೀತಿಯ ಕೊಡುಗೆಗಳನ್ನು ನೀಡಿದ್ದಾರೆ. ಸಾಹಿತ್ಯದಲ್ಲಿ ಕೂಡ ನೀಡಿದ್ದಾರೆ, ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಕೂಡ ನೀಡಿದ್ದಾರೆ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು. ಇನ್ನೊಂದು ಪ್ರಶ್ನೆ ಬಂದ್ಬಿಟ್ಟು ಶಿವಾಜಿ ಆಡಳಿತದ ಪದ್ಧತಿ ಬಗ್ಗೆ ನಿಮಗೆ ಹೇಳ್ತಾರೆ. ಇಲ್ಲಿ ಕೇಂದ್ರ ಸರ್ಕಾರ, ಪ್ರಾಂತೀಯ ಸರ್ಕಾರ, ಕಂದಾಯ ಪದ್ಧತಿ, ಸೈನಿಕ ವ್ಯವಸ್ಥೆ, ನ್ಯಾಯಾಂಗ ಪದ್ಧತಿ, ಇಷ್ಟು ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇದೊಂದು ಪ್ರಶ್ನೆ ಹೈಲೈಟ್ ಇದೆ, ನೆನ್ಪಿಟ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ, ಪ್ಲಾಸಿ ಕದನದ ಕಾರಣಗಳು ಮತ್ತು ಪರಿಣಾಮಗಳನ್ನು. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ನೋಡಿ, ಬಂಗಾಳದ ನವಾಬನಾದ ಸಿರಾಜ್ ಮತ್ತು ಬ್ರಿಟಿಷರ ನಡುವೆ ಈ ಪ್ಲಾಸಿ ಕದನ ನಡೀತದೆ. ಅದು 1757ರಲ್ಲಿ ನಡೀತದೆ. ರಾಜಕೀಯ ಕಾರಣಗಳು, ದಸ್ತಕಗಳ ದುರುಪಯೋಗ, ಫ್ರೆಂಚರಿಗೆ ಆಶ್ರಯ, ಕಲ್ಕತ್ತಾ ಕೋಟೆಯ ಆಕ್ರಮಣ, ಬ್ರಿಟಿಷರು ರಾಜವಲ್ಲಭನಿಗೆ ಆಶ್ರಯ ನೀಡಿದ್ದು, ಇವೆಲ್ಲವೂ ಕೂಡ ಈ ಕಾರಣದಿಂದ ಇಲ್ಲಿ ಕಪ್ಪು ಕೊನೆ ದೋರಂತ ಇವೆಲ್ಲ ಕಾರಣಗಳಿಂದ ಇಲ್ಲಿ ಪ್ಲಾಸಿ ಕದನ ಕಾರಣವಾಗುತ್ತೆ. ನೆಕ್ಸ್ಟ್ ಪರಿಣಾಮಗಳು. ಪ್ಲಾಸಿ ಕದನ ಆದಮೇಲೆ ಪರಿಣಾಮಗಳು ಏನು ಬೀರ್ತು ಅಂದರೆ ಇಲ್ಲಿ ಪ್ಲಾಸಿ ಕದನವು ಅಲಿಗಢ ಶಾಂತಿ ಒಪ್ಪಂದದಿಂದ ಕೊನೆಗೊಳ್ಳುತ್ತದೆ. ಸಿರಾಜ್ ಉದ್ದೌಲ್ ಸೋಲ್ತಾನೆ, ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ನವಾಬ್ನಿಂದ ಬ್ರಿಟಿಷರು 24 ಪರಗಣಗಳನ್ನು ಪಡೆದುಕೊಳ್ತಾರೆ. ಈ ಕದನವು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಾಪನೆಗೆ ಬುನಾದಿಯಾಗುತ್ತೆ. ಓಕೆ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೆಕ್ಸ್ಟು ಸಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ಇದು ತುಂಬ ಇಂಪಾರ್ಟೆಂಟ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಯಾರು ಹೊರಡಿಸಿದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್. ಲಾರ್ಡ್ ಡಲ್ಹೌಸಿ ಅಂತ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟು ಕರ್ನಾಟಕ ಯುದ್ಧಗಳು. ಮೊದಲನೇ ಕರ್ನಾಟಕ ಯುದ್ಧ ಯಾವಾಗ ಆಯಿತು? 1746-48ರಲ್ಲಿ ಆಯಿತು. ಎರಡನೇ ಕರ್ನಾಟಕ ಯುದ್ಧ 1754ರಲ್ಲಿ ನಡೀತದೆ. ಮೂರನೇ ಕರ್ನಾಟಕ ಯುದ್ಧ 1758-1763ರಲ್ಲಿ ನಡೀತದೆ. ಆಂಗ್ಲೋ ಮರಾಠ ಯುದ್ಧ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್. 1 ಮಾರ್ಕ್ಸ್ 2 ಮಾರ್ಕ್ಸಿಗೆ ಅಥವಾ ಫಿಲ್
ಬ್ಲ್ಯಾಂಕ್ಸಿನಿಂದ ಬ್ಲ್ಯಾಂಕ್ಸಿಗೆ. ಮೊದಲನೇ ಆಂಗ್ಲೋ ಮರಾಠ ಯುದ್ಧ 1775 1782ರಲ್ಲಿ ನಡೀತದೆ. ಎರಡನೇ ಆಂಗ್ಲೋ ಮರಾಠ ಯುದ್ಧ 1803ರಿಂದ 1806ರಲ್ಲಿ. ನೆಕ್ಸ್ಟ್ ಮೂರನೇ ಆಂಗ್ಲೋ ಮರಾಠ ಯುದ್ಧ 1817 1818ರಲ್ಲಿ ನಡೀತಿದೆ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಗತಿಯನ್ನು ಬರಲಿಕ್ಕೆ ಹೇಳ್ತಾರೆ. ಇಲ್ಲಾದರೆ ಈ ಪ್ರಶ್ನೆ ಮಾತ್ರ ಫಿಕ್ಸ್. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು: ರಾಜಕೀಯ ಕಾರಣಗಳು, ಆಡಳಿತಾತ್ಮಕಗಳು, ಆರ್ಥಿಕ ಕಾರಣಗಳು, ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು ಅಂತ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೈನಿಕ ಕಾರಣಗಳು ಇದ್ದಾವೆ, ತಕ್ಷಣದ ಕಾರಣಗಳು, ಪರಿಣಾಮಗಳು ಹಲವಾರು ಕೂಡ ಇದ್ದಾವೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಲಾಸ್ಟ್ ಪ್ರಶ್ನೆ ಇಂಪಾರ್ಟೆಂಟ್ ಇದು. ಸರ್ ಎಂ ವಿಶ್ವೇಶ್ವರಯ್ಯ ಆಧುನಿಕ ಮೈಸೂರಿನ ನಿರ್ಮಾತೃ. ಇದು ಬಹಳ ಇಂಪಾರ್ಟೆಂಟ್, ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪಾರ್ಟ್ 2ದಲ್ಲಿ ಇಂಗ್ಲಿಷ್ ಮೀಡಿಯಂ ಕೊಟ್ಟಿದ್ದೇನೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.